ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಮಧು. ವಿಶೇಷ ಏನಪ್ಪ ಅಂತಂದರೆ ನೋಡಿ, ರೋಡುಗಳು ಹೇಳ್ತಿರಲ್ಲ, ಇದು ಮೇಯ್ನ್ ಎಮ್ ಎಸ್ ಪಾಳ್ಯ ಬಸ್ ಸ್ಟಾಪಲ್ಲೇ ಇದೆ, ಸರ್ಕಲಲ್ಲಿ. ಎಷ್ಟೊಂದು ರೋಡ್ ಕಿತ್ತೋಗಿ ಪಕ್ಕದಲ್ಲೇ, ಈ ಕಡೆ ಬಸ್ ಸ್ಟ್ಯಾಂಡು, ಇಲ್ಲಿ ಆ ಕಡೆ ಪಕ್ಕದಲ್ಲಿ ಬಾತ್ರೂಮ್ ಇದೆ, ಶೌಚಾಲಯ. ಆ ವಾಸನೆಗೆ ಜನಗಳು ಕೂತ್ಕೊಳ್ಳೋಕ್ಕಾಗ್ತಿಲ್ಲ. ಅದ್ರ ಪಕ್ಕದಲ್ಲೇ ರೋಡ್ ಕಿತ್ತೋಗಿದೆ. ಅದರಲ್ಲಿ ಓವರ್ ಟ್ರಾಫಿಕ್ಗಳು ಬೇರೆ. ಎಷ್ಟೊಂದು ಬೇಜವಾಬ್ದಾರಿ BBMP ಅವರು ಅಂದರೆ, ಈ ಸರ್ಕಾರದವರು. ನಾನು ಕೇಳ್ಕೊಳ್ಳೋದಿಷ್ಟೇ, ಆ ಏರಿಯಾ MLAಗಳಾಗ್ಬೋದು, ಕಾರ್ಪೊರೇಟರ್ಗಳಾಗ್ಬೋದು, ಅಟ್ಲೀಸ್ಟ್ ಲೀಡರ್ಗಳ್ರಿ, ಇಲ್ಲ ಸಾಮಾನ್ಯ ಜನಗಳು ತಿಳಿಸ್ರಿ, ಅವ್ರ ಗಮನಕ್ಕೆ ತರ್ರಿ. ಯಾಕೆಂದರೆ ಅವ್ರಿಗೆ ಕಣ್ಣುಗಳು ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಕಣ್ಣು ಮುಚ್ಕೊ. ಎಷ್ಟು ಅಸಹ್ಯವಾಗಿದೆ ಅಂದರೆ, ತುಂಬ ಆಕ್ಸಿಡೆಂಟ್ಗಳು ನಡೆಯೋಕ್ಕಿದೆ ಕಾರಣ, ರೋಡ್ಗಳು ಕಿತ್ತೋಗಿರೋದು. ಇಲ್ಲಿ ನೋಡಿ ಎಷ್ಟೊಂದು ಬೇಜವಾಬ್ದಾರಿ. ಸ್ನೇಹಿತರೆ, ನೋಡ್ತಿದ್ದೀರಾ, ಮೇಯ್ನ್ ರೋಡಲ್ಲೇ ಯಾರಾದರೂ ಅಪ್ಪಿ ಕತ್ಲಲ್ಲಿ ಬಿದ್ದರೆ ಏನು ಗತಿ? ಸ್ಪಾಟ್ ಔಟ್, ಅವರು ಉಳಿಯೋದೇ ಇಲ್ಲ. ನಿಜವಾಗ್ಲೂ ತುಂಬ ಬೇಜವಾಬ್ದಾರಿ BBMP ಸರ್ಕಾರದವರು. ಯಾಕೆ ಹಿಂಗೆ ಮಾಡ್ತಿದ್ದಾರೋ? ನಮ್ಮ ಬೆಂಗಳೂರಲ್ಲಿ ತುಂಬಾ ರೋಡ್ಗಳ ಸಮಸ್ಯೆ ಇದೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರನ್ನ ಹತ್ರ ಕೇಳ್ಕೊಳ್ಳೋದಂತೆ ನಾನು, ಅಣ್ಣ ನಮ್ಮ ಬೆಂಗಳೂರು ಅಟ್ಲೀಸ್ಟ್ ನಮ್ಮ ಕರ್ನಾಟಕ ಸುರಕ್ಷಿತವಾಗಿರಬೇಕು, ಸೂಪರಾಗಿ ರೋಡ್ಗಳಾಗಬೇಕು. ತುಂಬ ಹಳ್ಳ ದಿಣ್ಣೆಗಳಿಂದಲೇ ಆಕ್ಸಿಡೆಂಟ್ಗಳಾಗ್ತಿದೆ, ಪ್ರಾಣಗಳು ಹೋಗ್ತಿದೆ. ನಿಜವಾಗ್ಲೂ ದಯವಿಟ್ಟು ನನ್ನ ಒಂದು ಈ ಮನವಿ ಅಂತ ಅಂದ್ಕೊಳ್ಳಿ. ಯಾರಿಗೂ ನಾವು ಧಮಕಿ ಆಗ್ತಿಲ್ಲ, ಯಾರಿಗೂ ನಾವು ಬೈತಿಲ್ಲ, ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಈ ಏರಿಯಾ ಯಾರು ಅಂತ ನನಗೆ ಗೊತ್ತಿಲ್ಲ, MLAಗಳ್ಯಾರು, ಕಾರ್ಪೊರೇಟರ್ಗಳ್ಯಾರು. MS ಪಾಳ್ಯ, ಲಕ್ಷ್ಮೀಪುರ ಕ್ರಾಸು, ಬೆಟ್ಟಳ್ಳಿ, ಈ ಫುಲ್ ಬ್ಯಾಲ್ಗೆರೆ, ಇಲ್ಲಿ ದಯವಿಟ್ಟು ರೋಡ್ಗಳು ಸರ್ ಮಾಡಿ ಕಾರ್ಪೊರೇಟರ್ ಗಮನಕ್ಕೆ